ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಈ ಹಿಂದೆ ನಾನು ವಿವಾಹವನ್ನು ಯಾವ ರೀತಿ ಹೊಂದಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಭಾಳಷ್ಟು ಜನ ಪಂಚಾಂಗ ರೀತಿಯಲ್ಲಿ ವಿವಾಹ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಆದರೆ ಅವು ಅಷ್ಟು ಸಮಂಜಸವಾಗಿರೋದಿಲ್ಲ. ಯಾವ್ಯಾವ ರೀತಿಯ ಹೊಂದಾಣಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇದನ್ನು ತಿಳಿಸ್ತೀನಿ. ಸಾಕಷ್ಟು ಜನರಿಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಮೊದಲು ಗ್ರಹಮೈತ್ರ ಹೇಗೆ ಅಂಥೇಳಿ ನೋಡೋಣ. ನೋಡಿ, ಗ್ರಹಮೈತ್ರಗಳಲ್ಲಿ ಒಟ್ಟು 12 ಪಾಯಿಂಟ್ಗಳು ಬರುತ್ತೆ. ಒಂದನೇದು ದಿನಕೂಟ, 2 ಗಣಕೂಟ, 3 ಮಹೇಂದ್ರಕೂಟ, ಸ್ತ್ರೀದರ್ಘಕೂಟ, ಯೋನಿಕೂಟ, ರಾಶಿಕೂಟ, ಗ್ರಹಮೈತ್ರ, ವಶ್ಯಕೂಟ, ರಜ್ಜುಕೂಟ, ವೇದಕೂಟ, ವರ್ಣಕೂಟ, ನಾಡಿಕೂಟ. ಹೀಗೆ ಇಷ್ಟು 12 ಕೂಟಗಳು ಸೇರಿ ಒಟ್ಟು 36 ಗುಣಗಳು ಬರುತ್ತವೆ. ಈ 12 ಅಂಶಗಳಿಗೆ 32 ಗುಣಗಳನ್ನು ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ದಿನಕೂಟಕ್ಕೆ 3 ಗುಣ, ಗಣಕೂಟಕ್ಕೆ 6 ಗುಣ, ಹಾಗೆಯೇ ವರ್ಣಕೂಟಕ್ಕೆ 1 ಗುಣ, ನಾಡಿಕೂಟಕ್ಕೆ 8 ಗುಣ. ಒಟ್ಟು ಸೇರಿದರೆ 20 ಗುಣ ಆಯಿತಿದು. ಇನ್ನು 16 ಗುಣವನ್ನು ಬಾಕಿ ಉಳಿದ ಎಲ್ಲ ಅಂಶಗಳಿಗೆ ಹಂಚಿಕೆ ಮಾಡಿರ್ತಾರೆ. ಮೊದಲನೇದಾಗಿ ನೋಡುವಂಥದ್ದು ಏನು ಅಂತಂದರೆ, ಇಷ್ಟೆಲ್ಲ ನೋಡ್ಲಿಕ್ಕೆ ಹೋಗಲ್ಲ, ಇದೊಂದು ಚಾರ್ಟ್ ಕೊಟ್ಟಿದ್ದೀನಲ್ಲ ಇದರಲ್ಲೇ ನೋಡ್ತಾರೆ. ಅದರ ನಂತರ ಹೇಳ್ತೀನಿ ಅದರ ಬಗ್ಗೆ. ದಿನಕೂಟ ನಕ್ಷತ್ರದಲ್ಲಿ ನೋಡುವಂಥದ್ದು ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರ 2, 4, 6, 8, 9ರಲ್ಲಿ ಇರಬೇಕು ಅಂಥೇಳಿ. ಏನಿದು 2, 4, 6, 8, 9 ಅಂತಂದರೆ, ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರ 2ರಲ್ಲಿ ಸಂಪತ್ತು, ಸಾಧನ, ಹೀಗೆ ಅಂಶಗಳನ್ನು ಲೆಕ್ಕ ಹಾಕಿರ್ತಾರೆ. 8, 9 ಅಂದರೆ ಮಿತ್ರ, ಪರಮ ಮೈತ್ರ. ಈ ರೀತಿಯಲ್ಲಿ ಉಳಿದಂಥವುಗಳು ಬಂದರೆ ಅದು ಅಷ್ಟು ಸರಿ ಹೊಂದೋದಿಲ್ಲ ಅಂಥೇಳಿ ಆ ಲೆಕ್ಕಾಚಾರ. ಇನ್ನು ಗಣಕೂಟದಲ್ಲಿ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಹೇಳ್ತಾರೆ. ಒಂದೇ ರೀತಿಯ ಗುಣ ಬಂದರೆ ಅದು ಉತ್ತಮ. ಅದಕ್ಕೆ 6 ಪಾಯಿಂಟ್ಗಳನ್ನ ಕೊಟ್ಟಿರ್ತಾರೆ. ನಂತರ ಮಹೇಂದ್ರಕೂಟ, ಸ್ತ್ರೀ ನಕ್ಷತ್ರದಿಂದ ಪುರುಷ ನಕ್ಷತ್ರ 4, 7, 10, 13, 16, 19, 22, 25 ಆದರೆ ಅದು ಶುಭ ಅಂಥೇಳಿ ಕರೀತಾರೆ. ಸ್ತ್ರೀದುರ್ಘಕೂಟ, ಸ್ತ್ರೀ ನಕ್ಷತ್ರದಿಂದ ಪುರುಷ ನಕ್ಷತ್ರ 9ರ ಒಳಗಿದ್ದರೆ ಉತ್ತಮ, ಮತ್ತು 18ರ ಮೇಲಿದ್ದರೆ ಅಧಮ ಅಂಥೇಳಿ ಅವರು ಸ್ತ್ರೀದುರ್ಘಕೂಟವನ್ನು ಹೇಳ್ತಾರೆ. ಇನ್ನು ಯೋನಿಕೂಟ ಅಂತಂದರೆ, ಯೋನಿ ಅಂತಂದರೆ ಅವು ಪ್ರಾಣಿಗಳು. ಬೆಕ್ಕಿಗೂ ಇಲಿಗೂ ಆಗಿ ಬರೋದಿಲ್ಲ. ಒಬ್ರದ್ದು ಬೆಕ್ಕು ಆದರೆ ಇನ್ನೊಬ್ರದ್ದು ಇಲಿ ಆದರೆ ಅದನ್ನು ಜೊತೆ ಮಾಡೋದಿಲ್ಲ, ಅದು ವೈರತ್ವ ಆಗುತ್ತೆ ಅಂತ ಹೇಳಿ ಆ ಯೋನಿಕೂಟದಲ್ಲಿ ಅದನ್ನು ಹೇಳ್ತಾರೆ. ರಾಶಿಕೂಟ, ಸ್ತ್ರೀ ರಾಶಿಯಿಂದ ಪುರುಷ ರಾಶಿ 2, 3, 4, 5, 6 ಈ ಮನೆಗಳಲ್ಲಿದ್ದರೆ ಉತ್ತಮ ಅಂತ ಹೇಳ್ತಾರೆ. ಅನಂತರ ಗ್ರಹಮೈತ್ರ, ಇಬ್ಬರ ಗ್ರಹಗಳು ಮಿತ್ರರಾದಲ್ಲಿ ಅದು ಉತ್ತಮ ಅಂಥೇಳಿ ಗ್ರಹಮೈತ್ರ ಕೂಟದಿಂದ ನೋಡ್ತಾರೆ. ವಶ್ಯಕೂಟ ಅಂದರೆ ಈ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅದು ವೈರತ್ವ ಇಲ್ಲದೇ ಇದ್ದರೆ ಆ ರಾಶಿ ಅನುಕೂಲಕರ ಅಂಥೇಳಿ ವಶ್ಯಕೂಟದಲ್ಲಿ ಹೇಳ್ತಾರೆ. ಇನ್ನು ರಜ್ಜುಕೂಟ ಅಂತಂದರೆ ಉದರ ರಜ್ಜು, ಪಾದರಜ್ಜು, ಈ ರೀತಿ ರಜ್ಜುಗಳು ಬರ್ತವೆ 3. ಆ ರಜ್ಜುಗಳು ಒಂದೇ ಆದರೆ ಅದು ಅಶುಭ ಅಂಥೇಳಿ ಹೇಳ್ತಾರೆ. ಬೇರೆ ಬೇರೆ ರಜ್ಜುಗಳಾದರೆ ಅದು ಶುಭ ಅಂಥೇಳಿ ಕರೀತಾರೆ. ಇನ್ನು ವೇದಗಳಿಲ್ಲದಿದ್ದರೆ ಉತ್ತಮ. ವೇದಕೂಟಕ್ಕೆ ಇಲ್ಲೊಂದು ಕೋಷ್ಟಕ ಬರೆದಿದ್ದೀನಿ. ಈ ರೀತಿ ವೇದಕೂಟ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ವೇದ ಬರುತ್ತೆ. ಭರಣಿಯಿಂದ ಮಖ ನಕ್ಷತ್ರ ವೇದ, ಅಶ್ವಿನಿಯಿಂದ
ಪುಬ್ಬ ನಕ್ಷತ್ರ ವೇದ. ಹೀಗೆ ಕೃತ್ತಿಕಾ ನಕ್ಷತ್ರದಿಂದ ಶ್ರವಣ ನಕ್ಷತ್ರ ವೇದ. ಹೀಗೆ ವೇದಗಳು ಇರಬಾರದು ಅಂಥೇಳಿ ಆ ರೀತಿ ನೋಡ್ತಾರೆ. ನಂತರ ವರ್ಣಕೂಟ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳನ್ನು ವರ್ಣಕೂಟ ಅಂತ ಹೇಳಿ ಕರೀತಾರೆ. 4 ಕೂಡ ಬೇರೆ ಬೇರೆ ಆದರೆ ಅದು ಶುಭವಲ್ಲ, ಒಂದೇ ಆಗಿದ್ದರೆ ಅದು ಶುಭ ಅಂತೇಳಿ ಕರೀತಾರೆ. ಇನ್ನು ಕೊನೆಯದಾಗಿ ನಾಡಿಕೂಟ. ನಾಡಿಕೂಟ ಅಂತ್ಯನಾಡಿ, ಆದಿನಾಡಿ, ಮಧ್ಯನಾಡಿ ಅಂತೇಳಿ ಬರುತ್ತೆ. ಈ ನಾಡಿಕೂಟಗಳು ಒಂದೇ ರೀತಿ ಇರಬಾರದು, ಬೇರೆ ಬೇರೆ ನಾಡಿಗಳಾಗಿರಬೇಕು ಹೆಣ್ಣು ಗಂಡಿಗೆ ಅಂತ ಹೇಳಿ. ಅದಕ್ಕಾಗಿ ನಾಡಿಕೂಟ ಅದಕ್ಕೆ 8 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, ಪಾಯಿಂಟ್ಗಳನ್ನ. ಈ ರೀತಿ ಈ ಗ್ರಹಮೈತ್ರವನ್ನು ಹುಡುಕ್ತಾರೆ. ಇನ್ನು ಸುಲಭವಾಗಿ ನೋಡೋದು ಅಂತಂದರೆ ಪಂಚಾಂಗದಲ್ಲಿ ಈ ರೀತಿ ಒಂದು ಕೋಷ್ಟಕ ಕೊಟ್ಟಿರ್ತಾರೆ. ಈ ಕಡೆ ಬರೆದಿರೋದು ವಧು, ಈ ಕಡೆ ಬರೆದಿರೋದು ವರ. ಇಲ್ಲಿ ನಕ್ಷತ್ರಗಳನ್ನು ಬರೆದಿರ್ತಾರೆ, ಯಾವ್ಯಾವ ನಕ್ಷತ್ರಗಳನ್ನು, ಅಶ್ವಿನಿಯಿಂದ ರೇವತಿ ತನಕ, ಹಾಗೆ ಅಶ್ವಿನಿಯಿಂದ ರೇವತಿ ತನಕ. ವಧುವಿನ ನಕ್ಷತ್ರಕ್ಕೂ ವರನ ನಕ್ಷತ್ರಕ್ಕೂ ತಾಳೆ ನೋಡ್ತಾರೆ. ಇಲ್ಲಿ ಈ ಮನೆಗಳಲ್ಲೆಲ್ಲ ಸಂಖ್ಯೆಗಳನ್ನು ಬರೆದಿರ್ತಾರೆ. ಈ ಸಂಖ್ಯೆಗಳು ಏನು ಸೂಚಿಸುತ್ತೆ ಅಂತಂದರೆ ಇದರಲ್ಲಿ 18ಕ್ಕಿಂತ ಕಡಿಮೆ ಇದ್ದರೆ ಅದು ವಿವಾಹ ಕೂಡೋದು, 18ಕ್ಕಿಂತ ಮೇಲೆ ಬಂದರೆ ಅದು ಅನುಕೂಲಕರ ಅಂಥೇಳಿ. ಇನ್ನು ಕೆಲವು ಟೈಮ್ನಲ್ಲಿ ಅದರಲ್ಲಿ ಬಾಕ್ಸ್ಗಳು ಬರ್ತವೆ ಮತ್ತು ರೌಂಡ್ ಅಪ್ ಕೂಡ ಹಾಕಿರ್ತಾರೆ. ಈ ಬಾಕ್ಸ್ಗಳು ಬಂದಂಥವು 18ಕ್ಕಿಂತ ಹೆಚ್ಚು ಗುಣಗಳು ಹೊಂದಿಕೆ ಬಂದರೂ ಕೂಡ ಅದು ವಿವಾಹ ಅಶುಭ ಅಂತ ಹೇಳಿ ಕರೀತಾರೆ. ಈ ರೌಂಡ್ ಅಪ್ ಹಾಕಿರುವಂತಹ ಸಂಖ್ಯೆಗಳಲ್ಲಿ 18ಕ್ಕಿಂತ ಕಡಿಮೆ ಬಂದರೂ ವಿವಾಹ ಶುಭ ಅಂಥೇಳಿ ಕರೀತಾರೆ. ಇದನ್ನು ಯಾಕೆ ಹೇಗೆ ಕರೀತಾರೆ ಅಂತಂದರೆ, ರೌಂಡ್ ಅಪ್ ಹಾಕಿರೋದು ಅಲ್ಲಿ ಯಾವ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಅವ್ರದ್ದು ಯಾರದಾದರೂ ಒಂದು ಮಹಾನಕ್ಷತ್ರ ಆಗಿರುತ್ತೆ ಅಂತ ಹೇಳಿ ಕರೀತಾರೆ. ಮಹಾನಕ್ಷತ್ರ ಯಾವುದು? ಮೃಗಶಿರ, ಮಖ, ಸ್ವಾತಿ, ಅನುರಾಧ. ಈ ನಕ್ಷತ್ರಗಳು ಹುಡುಗ ಅಥವಾ ಹುಡುಗಿದ್ದು ಯಾರ್ದಾದ್ರೂ ಒಂದಿದ್ದರೆ ಅದನ್ನು 18 ಗುಣಗಿಂತ ಕಡಿಮೆ ಬಂದರೂ ಕೂಡ ಮಾಡಬಹುದು ಮದುವೆ ಅಂಥೇಳಿ ಅವರು ತೀರ್ಮಾನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ? ಇಲ್ಲಿ ಇಷ್ಟೊಂದು ಪಾಯಿಂಟ್ಗಳನ್ನು ಕೊಟ್ಟು ಇಲ್ಲಿ ಬರೀ ಒಂದು ನಕ್ಷತ್ರ ಹುಡುಗದಾಗಲಿ ಹುಡುಗಿದಾಗಲಿ ಮಹಾನಕ್ಷತ್ರ ಆಯಿತು ಅಂದ್ಕೊಳ್ಳೇ ಅದು ಮದುವೆ ಮಾಡ್ಬೋದು, ಇದು ಯಾವುದೂ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂಥೇಳಿ. ಆವಾಗ ಈ ಗುಣಗಳು ಹೊರಟು ಹೋದಂಗೆ ಆಯಿತಾ? ಇಲ್ಲಿ ಚೌಕ ಹಾಕಿರ್ತಾರೆ. ಚೌಕ ಹಾಕಿದರೆ ಗುಣಗಳು ಹೆಚ್ಚಿಗೆ ಬಂದಿದ್ದರೂ ಕೂಡ ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಇದು ಎಷ್ಟು ಲೆಕ್ಕಾಚಾರ, ಎಷ್ಟು ಶುದ್ಧ ತಪ್ಪಾಗುತ್ತೆ. ಇದರಲ್ಲಿ ಅವರಿಬ್ಬರದು ಹೊಂದಾಣಿಕೆಯೋ ಆಯಿತು, ಆದರೆ ವಿವಾಹ ಮುಂದುವರೆದು ಚೆನ್ನಾಗಿರುತ್ತಾ ಅನ್ನೋದಕ್ಕೆ ಇಲ್ಲಿ ದಶಾಭುಕ್ತಿಗಳನ್ನು ನೋಡೋದಿಲ್ಲ. ಮತ್ತು ಭಾವಗಳು ಪ್ರತಿ ಒಂದು ಜಾತಕಕ್ಕೂ ವಿವಾಹವನ್ನು ಹೊಂದಾಣಿಕೆ ಮಾಡಬೇಕಾದ್ರೆ 1ನೇ ಭಾವ, 5ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವ ಅಂದರೆ 12 ಭಾವಗಳಿದ್ದಾವೆ ನಿಮಗೆ ಗೊತ್ತು. ಅದರಲ್ಲಿ 1, 5, 7, 9 ಮತ್ತು 11ನೇ ಭಾವಗಳು ಪರಸ್ಪರ ಪೂರಕವಾಗಿರಬೇಕು. ಹಾಗಿದ್ದಾಗ ಮಾತ್ರ ವಿವಾಹ ಮಾಡಬೇಕು. ಇಲ್ಲಿ ಆ ರೀತಿಯ ಭಾವಗಳನ್ನು ನೋಡೋದಿಲ್ಲ. ಚಂದ್ರನಿಗೆ ಯಾರು ಅವನು ವೈರಿನ ಶತ್ರು ಇದ್ದರೆ ಬೇಡ, ವೈರಿ ಇದ್ದರೆ ಮಾಡ್ಕೊಳ್ಳಿ. ಗ್ರಹಗಳ ಮಿತ್ರತ್ವ ನಿಮಗೆ ಗೊತ್ತಿದೆ. ರವಿಗೂ ಶನಿಗೂ ಆಗಿ ಬರೋದಿಲ್ಲ. ಹಾಗೇನಾರಾದರೆ ಅದು ಮಾಡಬಾರ್ದು ವಿವಾಹ ಅಂಥೇಳಿ ಆ ರೀತಿಯಲ್ಲಿ ಲೆಕ್ಕಾಚಾರ ಆಗ್ತಾರೆ. ಅದು ಶುದ್ಧ ತಪ್ಪು, ಆ ರೀತಿಯ ಬರೋದಿಲ್ಲ. ಆ ಭಾವಗಳು ಸರಿಯಾಗಿದ್ದಾಗ ಆಗ ಮಾತ್ರ ಅವು ವಿವಾಹಕ್ಕೆ ಯೋಗ್ಯ. ಅದನ್ನು ನಾನು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ. ನಾನು ಹೇಗೆ ನೋಡಬೇಕು ಅಂತಂದರೆ, ಸಾಮಾನ್ಯವಾಗಿ ನಿಮ್ಮ ತಿಳುವಳಿಕೆಗೆ ಅನುಕೂಲಕರವಾಗಲಿ ಅಂಥೇಳಿ ಈ ಲಗ್ನ 6, 8, 2, 6, 8, 12ನೇ ಮನೆಯಲ್ಲಿ ಬರಬಾರದು. ಹಾಗೆ ಚಂದ್ರನಿಂದ
ಚಂದ್ರ 2, 6, 8, 12 ಈ ಮನೆಗಳಿಗೆ ಬರಬಾರದು. ಚಂದ್ರನಿಂದ ಚಂದ್ರ ಹುಡುಗನ ಜಾತಕದಿಂದ ಲಗ್ನದಿಂದ ಹುಡುಗಿಯ ಜಾತಕಕ್ಕೆ ಲಗ್ನ 2, 6, 8, 12ನೇ ಮನೆಗೆ ಬರಬಾರದು. ಹಾಗೆ ಚಂದ್ರನೂ ಕೂಡ ಹುಡುಗನ ಜಾತಕದಿಂದ ಹುಡುಗಿ ಜಾತಕಕ್ಕೆ ಅಥವಾ ಹುಡುಗಿ ಜಾತಕದಿಂದ ಹುಡುಗನ ಜಾತಕಕ್ಕೆ 2, 6, 8, 12 ಈ ರೀತಿ ಬರಬಾರದು. ಇದು ಸುಲಭವಾಗಿ ನೀವು ಜಾತಕಗಳು ನಿಮ್ಮಲ್ಲಿಗೆ ಬಂದಾಗ, ಹೊಂದಾಣಿಕೆ ವಿವಾಹ ಸಂಬಂಧಕ್ಕೋಸ್ಕರ ಬಂದಾಗ ನೀವೇ ಇದನ್ನು ನೋಡಿ ತೀರ್ಮಾನ ಮಾಡಿ. ಇವೆರಡು ಅತೀ ಮುಖ್ಯವಾದಂಥವು. ಲಗ್ನ ಅಂತಂದರೆ ದೇಹ ಎರಡು, ಇಬ್ಬರದು ಶರೀರ ಸಮತೋಲಿತವಾಗಿ ಒಂದಾದರೆ ಅವ್ರದ್ದು ಸಂಸಾರ ಸರಿ ಹೋಗುತ್ತೆ. ಇನ್ನು ನಡವಳಿಕೆ, ಚಂದ್ರ ಅಂದರೆ ಮನಸ್ಸು ಇವರ ಮನಸ್ಸು ಅವ್ರ ಮನಸ್ಸು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ಅದು ಸಂಸಾರ ಸರಿಯಾಗಿ ಸಾಗುತ್ತೆ. ಇಲ್ಲಿ ಯಾವುದೇ ಡಿಸ್ಪ್ಯೂಟ್ ಬರೋದಿಲ್ಲ. ಅಂದರೆ ಈ ರೀತಿ ನೋಡಿದಾಗ ಕೋರ್ಟಿಗೆ ಹೋಗುವಂತಹ ಅಥವಾ ವ್ಯಾಜ್ಯ ಮಾಡಿಕೊಳ್ಳುವಂತಹ ಯಾವುದೇ ಪ್ರಸಂಗ ಬರೋದಿಲ್ಲ. ಆ ಕಾರಣಕ್ಕಾಗಿ ಲಗ್ನ ಮತ್ತು ಚಂದ್ರ ಅತಿ ಮುಖ್ಯವಾದಂತಹ ಪಾಯಿಂಟ್ಗಳು. ಇದು KP ಪದ್ಧತಿ ಮುಖಾಂತರ ನೋಡುವಂತಹ ಪಾಯಿಂಟ್ಗಳು. ಇದಾದ ನಂತರ ಶುಕ್ರನನ್ನು ನೋಡಬೇಕು. ಶುಕ್ರ ಅಂತಂದರೆ ಗಂಡಿಗೆ, ಹುಡುಗರಿಗೆ ಶುಕ್ರನನ್ನು ನೋಡಬೇಕು, ಹುಡುಗಿಯರಿಗೆ ಕುಜನನ್ನು ನೋಡಬೇಕು. ಶುಕ್ರ ಅಂದರೆ ಹೆಂಡತಿ, ಕುಜ ಅಂದರೆ ಗಂಡ. ಆ ಕಾರಣಕ್ಕಾಗಿ ಗಂಡಸರಿಗೆ ಶುಕ್ರ ಚೆನ್ನಾಗಿದ್ದಾನ, ಅವನು ಕೆಟ್ಟೋಗಿದ್ದಾನ, ಅವನು ಯಾವ ಭಾವದಲ್ಲಿದ್ದಾನೆ ಅನ್ನೋದನ್ನು ನೋಡಿ ತೀರ್ಮಾನಿಸಬೇಕು. ಹಾಗೆ ಕುಜ ಗಂಡ ಹೇಗಿದ್ದಾನೆ, ಅವನಿಗೆ ಮುಂದೆ ಏನಾದ್ರೂ ಆತಂಕಗಳು ಎದುರಾಗುವಂಥ ಸ್ಥಿತಿ ಇದೆಯೇ ಇಲ್ಲವೇ ಅನ್ನೋದನ್ನು ಅಲ್ಲಿ ಪರೀಕ್ಷೆ ಮಾಡಬೇಕು. ಆನಂತರ ಗುರುವನ್ನು ನೋಡಬೇಕು. ಗುರುವನ್ನು ನೋಡೋದು ಯಾತಕ್ಕೆ ಅಂತಂದರೆ ಮುಂದೆ ಸಂತಾನ ಸುಖ ಇದೆಯೇ ಇಲ್ಲವೇ. ಅದು ಸಂತಾನ ಸುಖ ಕೊಡಲಿಲ್ಲ ಅಂತಂದರೆ ನೀವು ಆಸ್ಪತ್ರೆಗಳನ್ನು ಅಲಿಬೇಕಾಗುತ್ತೆ. ಕಂಡ ಜ್ಯೋತಿಷಿಗಳನ್ನು ಧರ್ಮಾಧಿಕಾರಿಗಳನ್ನು ನೀವು ಭೇಟಿ ಮಾಡಿ ಮಾಟ ಮಂತ್ರ ಎಲ್ಲ ಏನು ಸಿಗುತ್ತೋ ಅದನ್ನೆಲ್ಲದನ್ನು ನೀವು ಸುತ್ತುತ್ತಾ ಇರ್ತೀರಿ. ಹಾಗಾಗಿ ಲಗ್ನ, ಚಂದ್ರ, ಶುಕ್ರ, ಕುಜ, ಗುರು ಇವಿಷ್ಟು ಸರಿಯಾಗಿ ಬಂದ ಮೇಲೆ ಮುಂದೆ ನೋಡುವಂಥದ್ದು ಭಾವಗಳನ್ನು. 1ನೇ ಭಾವ, 5ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವ. ಅದರ ನಂತರ ನಾವು ನೋಡಬೇಕಾಗಿದ್ದು ದಶಾಭುಕ್ತಿಗಳನ್ನು. ದಶಾಭುಕ್ತಿಯಲ್ಲಿ ಯಾವುದಾದ್ರೂ ಒಂದು ದಶೆಯಲ್ಲಿ ಜಗಳ ಆಡುವುದೋ, ಕಿತ್ತಾಡೋದೋ ಅಥವಾ ಡೈವರ್ಸ್ ಆಗೋದೋ ಅಂತ ಇದ್ದರೆ ಆ ದಶಾಭುಕ್ತಿಯಲ್ಲಿ ಖಂಡಿತ ಆ ಮದುವೆ ಮಾಡಬಾರದು. ಒಂದು ದಶ ಹೋದ್ಮೇಲೆ ಕೂಡ ಭುಕ್ತಿ ಅಂತ ಇದ್ದೇ ಇರುತ್ತೆ. ಅದಕ್ಕಾಗಿ ಅತ್ಯಂತ ಜಾಗ್ರತೆಯಿಂದ ದಶಾಭುಕ್ತಿಗಳನ್ನು ನೀವು ಪರಿಶೀಲನೆ ಮಾಡದೇ ವಿವಾಹವನ್ನು ಮಾಡಿದರೆ ಮತ್ತೆ ಎಡವಟ್ಟಿಗೆ ಸಿಗಾಕೊಳ್ತೀರಿ. ಇದಿಷ್ಟು ಪರಾಶರ ಸಿಸ್ಟಮ್ನಲ್ಲಿ ಪಂಚಾಂಗದ ಮುಖಾಂತರ ನೋಡುವಂತಹ ಪದ್ಧತಿ. ಇದು ಸಂಪೂರ್ಣ ತಪ್ಪಾಗುತ್ತೆ. ಹೀಗೆ ನೋಡಿದವರೆಲ್ಲರೂ ಈಗಲೂ ಕೂಡ 80% ಕೋರ್ಟ್ನಲ್ಲಿ ಅಲಿತಾ ಇರ್ತಾರೆ. ಅಥವಾ ಮನೆಗಿದ್ದವರು ಕೂಡ ಆವಾಗ ಕಿತ್ತಾಡ್ತಾ ಇರ್ತಾರೆ. ಒಳ್ಳೆ ಮನಸ್ಸಿರೋದಿಲ್ಲ. ಅತ್ತೆ ಜೊತೆಗೋ ಗಂಡನ ಜೊತೆಗೋ ಇನ್ಯಾರ್ದೋ ಜೊತೆಗೆ ಅವರು ಕಿತ್ತಾಡ್ತಾನೆ ಇರ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಇರುವಂತಹ ಪಾಯಿಂಟ್ಗಳು ಅವ್ರಿಗೆ ಅಲ್ಲಿ ಹೊಂದಾಣಿಕೆ ಆಗಿರೋದಿಲ್ಲ. ಕೇವಲ ಈ ರೌಂಡಪ್ ಹಾಕಿರೋದು ಒಂದು ಮಹಾನಕ್ಷತ್ರ ಅಂತ ಹೇಳಿ ವಿವಾಹ ಮಾಡ್ತಾರೆ. ಇವ್ಯಾವುದೂ ಇರೋದಿಲ್ಲ. ಆಗ ಅದು ಆ ಮದುವೆ ಕಿತ್ತೋಗ್ಬಿಡುತ್ತೆ. ಅದಕ್ಕಾಗಿ ಜಾಗ್ರತೆ ವಹಿಸಿ ಈ ಪದ್ಧತಿ ಮುಖಾಂತರ KP ಪದ್ಧತಿ ಮುಖಾಂತರ ಲಗ್ನ, ಚಂದ್ರ, ಶುಕ್ರ, ಕುಜ, ಗುರು ಇವುಗಳನ್ನು ನೋಡಿ, ಮುಂದೆ ಭಾವಗಳನ್ನು ನೋಡಿ, ಅನಂತರ ದಶಾಭುಕ್ತಿಗಳನ್ನು ಪರಿಶೀಲಿಸಿ ವಿವಾಹ ಮಾಡುವುದು ಅತ್ಯಂತ ಸುಖಕರ ಮತ್ತು ಅಷ್ಟೇ ಸಮೃದ್ಧವಾಗಿ ಇರುತ್ತೆ ಅಂಥೇಳಿ ನಾನು ಈ ದಿನ ನಿಮಗೆ ಇನ್ನೊಮ್ಮೆ ವಿವಾಹದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ದಯಮಾಡಿ ಈ ಪದ್ಧತಿಗೆ ದಯವಿಟ್ಟು ನೀವು ಯಾರು ಹೋಗಬೇಡಿ.
ಮನೆಯಲ್ಲಿ ನೀವು ಹಿರಿಯರು ಕೂಡ ಪಂಚಾಂಗ ಕೆಲವರು ನೋಡ್ತಾರೆ, ಇದನ್ನೇ ನೋಡುವಂಥದ್ದು. ಇದನ್ನು ನೋಡಿ ಇಲ್ಲಿ ಯಾವುದು ಗುಣಗಳು ಎಷ್ಟು ಗುಣಗಳು ಬಂದಿದ್ದಾವೋ ಮಾಡಿಬಿಡ್ತೀರಾ. 18ಕ್ಕಿಂತ ಮೇಲೆ ಬಂತು ಅಂತಂದರೆ ಓಕೆ ಅಂಥೇಳಿ ಮಾಡಿಬಿಡ್ತೀರಾ. ಸರ್ವತಾ ತಪ್ಪು, ಅಷ್ಟು ಕೂಡಿ ಬರೋದಿಲ್ಲ. ಇದನ್ನು ಜಾಗ್ರತೆಯಾಗಿ ನೀವು ವಿಚಾರ ಮಾಡ್ತೀರಾ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2ನೇ ಬಾರಿಗೂ ಕೂಡ ಇದನ್ನು ಹಾಕಿದ್ದೀನಿ ಅಂತೇಳಿ ಏನು ತಪ್ಪು ತಿಳ್ಕೊಬೇಡಿ. ಈ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾನು ಈ ದಿನ ಇನ್ನೊಮ್ಮೆ ಈ ವಿಡಿಯೋವನ್ನು ಮಾಡಿದ್ದೇನೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.